ಧರ್ಮಸ್ಥಳದ ತನಿಖೆ ಒಂದು ರೀತಿಯಾಗಿ ಅವರ ಕುಟುಂಬಕ್ಕೆ ಸುತ್ತಕೊಳ್ಳುವಂತಹ ಒಂದು ರೀತಿಯಾದಂತಹ ವ್ಯವಸ್ಥೆ ಪರಿಸ್ಥಿತಿ ಕಾಣಿಸ್ತಿದೆ ಸರ್. ಹೇಗಿದೆ ತನಿಖೆ, ಯಾವ ರೀತಿಯಾಗಿದೆ ಆಗ್ತಿದೆ? ಇಲ್ಲ, ನೀವು ನೋಡೋ ದೃಷ್ಟಿನೇ ಬೇರೆ, ಪೊಲೀಸ್ನವರು ಮತ್ತು SITನವ್ರ ದೃಷ್ಟಿನೇ ಬೇರೆ. ಆ ತನಿಖೆ ಎಲ್ಲ ಮುಗಿಲಿ, ಬಂದಿದ್ದ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಎಲ್ಲದಕ್ಕೂ ಕೂಡ ಈಗ ನಾವು ಉತ್ತರ ಕೊಡೋದಾಗಲಿ ಅಥವಾ ಅದನ್ನು ಪ್ರಚಾರಕ್ಕೆ ತರೋದಾಗಲಿ ಒಳ್ಳೆಯದಲ್ಲ. ತನಿಖೆ ಸಂಪೂರ್ಣ ಆದಮೇಲೆ ನಮಗೆ ಗೊತ್ತಾಗುತ್ತೆ. ನಿತ್ಯವೂ ಕೂಡ ಯೂಟ್ಯೂಬರ್ಸ್ಗಳನ್ನು ವಿಚಾರಣೆ ನಡೀತಿದೆ ಸರ್, ಅಲ್ಲಿಂದನೇ ಶುರುವಾಯಿತು ಅನ್ನುವಂತಹದ್ದು ಸ್ಪಷ್ಟ. ಅದು ನಾವು ಯಾವುದು ಹೇಳಕ್ಕೆ ಬರೋದಿಲ್ಲ. ಯಾರ್ಯಾರು ಇದರಲ್ಲಿ ಲಿಂಕ್ ಇದೆ, ಯಾವ್ಯಾವ ಡೈರೆಕ್ಷನ್ಗೆ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ ಅದನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಯೂಟ್ಯೂಬರ್ಸ್ ಇರ್ಬೋದು, ಬೇರೆಯವರು ಇರ್ಬೋದು, ಮಾಧ್ಯಮದವರು ಇರ್ಬೋದು, ಅಥವಾ ಸಾರ್ವಜನಿಕರು ಇರ್ಬೋದು, ಯಾರು ಅದೆಲ್ಲ ಹೇಳ್ತಾ ಇದ್ದಾರೆ. ಅದೆಲ್ಲ ಅಂತಿಮವಾಗಿ ಆಚೆ ಬರೋವರೆಗೂ ನಾವು ಏನು ಹೇಳಕ್ಕೆ ಬರಲ್ಲ. ಧರ್ಮಸ್ಥಳದ ತನಿಖೆ ಒಂದು ರೀತಿಯಾಗಿ ಅವರ ಕುಟುಂಬಕ್ಕೆ ಸುತ್ತಕೊಳ್ಳುವಂತಹ ಒಂದು ರೀತಿಯಾದಂತಹ ವ್ಯವಸ್ಥೆ ಪರಿಸ್ಥಿತಿ ಕಾಣಿಸ್ತಿದೆ ಸರ್. ಹೇಗಿದೆ ತನಿಖೆ, ಯಾವ ರೀತಿಯಾಗಿದೆ ಆಗ್ತಿದೆ? ಇಲ್ಲ, ನೀವು ನೋಡೋ ದೃಷ್ಟಿನೇ ಬೇರೆ, ಪೊಲೀಸ್ನವರು ಮತ್ತು SITನವ್ರ ದೃಷ್ಟಿನೇ ಬೇರೆ. ಆ ತನಿಖೆ ಎಲ್ಲ ಮುಗಿಲಿ, ಬಂದಿದ್ದ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಎಲ್ಲದಕ್ಕೂ ಕೂಡ ಈಗ ನಾವು ಉತ್ತರ ಕೊಡೋದಾಗಲಿ ಅಥವಾ ಅದನ್ನು ಪ್ರಚಾರಕ್ಕೆ ತರೋದಾಗಲಿ ಒಳ್ಳೆಯದಲ್ಲ. ತನಿಖೆ ಸಂಪೂರ್ಣ ಆದಮೇಲೆ ನಮಗೆ ಗೊತ್ತಾಗುತ್ತೆ. ನಿತ್ಯವೂ ಕೂಡ ಯೂಟ್ಯೂಬರ್ಸ್ಗಳನ್ನು ವಿಚಾರಣೆ ನಡೀತಿದೆ ಸರ್, ಅಲ್ಲಿಂದನೇ ಶುರುವಾಯಿತು ಅನ್ನುವಂತಹದ್ದು ಸ್ಪಷ್ಟ. ಅದು ನಾವು ಯಾವುದು ಹೇಳಕ್ಕೆ ಬರೋದಿಲ್ಲ. ಯಾರ್ಯಾರು ಇದರಲ್ಲಿ ಲಿಂಕ್ ಇದೆ, ಯಾವ್ಯಾವ ಡೈರೆಕ್ಷನ್ಗೆ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ ಅದನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಯೂಟ್ಯೂಬರ್ಸ್ ಇರ್ಬೋದು, ಬೇರೆಯವರು ಇರ್ಬೋದು, ಮಾಧ್ಯಮದವರು ಇರ್ಬೋದು, ಅಥವಾ ಸಾರ್ವಜನಿಕರು ಇರ್ಬೋದು, ಯಾರು ಅದೆಲ್ಲ ಹೇಳ್ತಾ ಇದ್ದಾರೆ. ಅದೆಲ್ಲ ಅಂತಿಮವಾಗಿ ಆಚೆ ಬರೋವರೆಗೂ ನಾವು ಏನು ಹೇಳಕ್ಕೆ ಬರಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.